ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಆನಿಯನ್ ಸಮೋಸ ಯಾವ ರೀತಿ ಮಾಡೋದು ಅಂತ ಮಕ್ಕಳು ತಿಳಿಸ್ಕೊಟ್ಟವ್ರೆ. ಬಟ್ ಇದು ನಾನಂತ ಮಾಡಿಲ್ಲ, ನನ್ನ ಮಕ್ಕಳು ಮಾಡಿರೋದು. ನಾನು ಹೊರಗಡೆ ಹೋಗಿದ್ದೆ, ತುಂಬಾ ಚೆನ್ನಾಗಿ ಮಾಡೋರೆ. ಬಟ್ ಅವ್ರು ಆನಿಯನ್ ಕಟ್ ಮಾಡ್ಕೊಂಡು ಏನೇನು ಮಸಾಲೆ ಮಿಕ್ಸ್ ಮಾಡೋರೆ ಅನ್ನೋದು ವೀಡಿಯೋ ಮಾಡೋದು ಮರ್ತ್ಬಿಟ್ಟವ್ರೆ ಫ್ರೆಂಡ್ಸ್. ಹಾಗಾಗಿ ಇದು ಮಕ್ಕಳು ಮಾಡೋರಲ್ಲ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಖುಷಿ ಆಗುತ್ತಲ್ವ ಮಕ್ಕಳು ಮಾಡಿರೋದಂದರೆ. ಬಟ್ ಕ್ರಿಸ್ಪಿಯಾಗಿತ್ತು, ಟೇಸ್ಟಿಯಾಗಿತ್ತು, ಸೇಮ್ ನಾನು ಮಾಡ್ದಂಗೆ ಇತ್ತು. ಬಟ್ ಅವ್ರಿಗೆ ಮಾಡೋಕ್ಕೆ ಸ್ವಲ್ಪ 1 ಅವರ್ ಟೈಮ್ ಯಪ್ಪಾ ಸಾಕಾಗೋಗುತ್ತೆ ಅಂದ್ಕೊಂಡ್ರು ಮಕ್ಕಳು. ನಾವಂದರೆ ಒಂದು 20 ನಿಮಿಷದಲ್ಲಿ ಬೇಗ ಬೇಗ ಮಾಡ್ಕೋತೀವಿ ನಾವು. ಮಕ್ಳಿಗೆ ಸ್ವಲ್ಪ ಕಷ್ಟ, ನಿಧಾನಕ್ಕೆ ಕೂತ್ಕೊಂಡು ನಿಧಾನಕ್ಕೆ ಮಾಡೋಷ್ಟರಲ್ಲಿ ಮಕ್ಳಿಗೆ ಕಷ್ಟ ಆಗೈತೆ. ಇಷ್ಟು ಮಾತ್ರ ಅವರು ಮನೇಲಿ ಏನೋ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ಫ್ರೆಂಡ್ಸ್. ಚೆನ್ನಾಗೇ ಮಾಡ್ಕೊಂಡವ್ರೆ. ಆ ಸ್ವೀಟ್ ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರು, ಬಟ್ ಆದರೂ ಟೇಸ್ಟಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೋತಾವ್ರೆ ನೋಡಿ. ಆ ಸಿಟ್ಟು ಕಲಸಿ ಒಂದು ಅರ್ಧ ಅವರ್ ಇಕ್ಬೇಕಾಗಿತ್ತು. ಬಟ್ ಮಕ್ಳಿಗೆ ಗೊತ್ತಾಗಿಲ್ಲ, ಕಲ್ತ ತಕ್ಷಣ ಹಂಗೆ ಡೈರೆಕ್ಟಾಗೆ ಮಾಡವ್ರೆ. ಅಮ್ಮ ಬಂದ್ಬಿಡ್ತಾರೆ ಅನ್ನೋದು ಕಾರಣಕ್ಕೆ ಬೇಗ ಬೇಗ ಮಾಡಿಬಿಟ್ಟವ್ರು ಅವರು. ನೋಡಿ ಶೇಪೇನೋ ಎಲ್ಲ ಸಮೋಸ ಥರನೇ ಕೊಟ್ಟಿದ್ರು ಫ್ರೆಂಡ್ಸ್. ಚೆನ್ನಾಗೇ ಬಂದಿತ್ತು ಸಮೋಸ ಎಲ್ಲ. ಬಟ್ ಏನಂದರೆ ಮಕ್ಕಳು ಮಾಡಿರೋದಕ್ಕೆ ನಿಧಾನ ಮಾಡೋರೆ. ನಾವು ಇರ್ತಿರೋ ಸ್ವಲ್ಪ ಬೇಗ ಮಾಡಿಬಿಡ್ತಾಯಿದ್ರಿ. ಬಟ್ ಟೇಸ್ಟ್ ಮಾತ್ರ ನಾವು ಮಾಡ್ದಂಗೆ ಇತ್ತು. ಅವ್ರ ಮಸಾಲೆ ಒಂದು ಏನೇನು ಹಾಕಿದ್ರು ಆನಿಯನ್ಗೆ ತೋರಿಸ್ಬಿಡ್ತಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಅವ್ರು ವೀಡಿಯೋನೇ ಮಾಡ್ಕೊಂಡಿಲ್ಲ. ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ. ಅದು ಮೊಟ್ಟೆದು ಮತ್ತು ಕೈಮಾದು ಎಲ್ಲನೂ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಸುತ್ತಿರೋದು ಕೂಡ ವೀಡಿಯೋ ಮಾಡೋದು ಮರ್ತ್ಬಿಟ್ಟವ್ರು ಅವರು, ಯಾವ ಥರ ಸುತ್ತಬೇಕು ಅಂತ. ನೋಡಿ ಇದು ಮೆಹಂದಿ ಕೋನ್ ಸುತ್ತಾರಲ್ಲ ಕವರು, ಆ ಥರ ಸುತ್ಕೋಬೇಕಿದು. ಸ್ವಲ್ಪ ಇದು ಹಬೆ ಮಾಡಿಕೊಂಡು ಮತ್ತು ಇನ್ನೊಂದು ಬಟ್ಲಲ್ಲಿ ಒಂಚೂರು ಮೈದಾ ಹಸಿಟ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡಿರ್ಬೇಕು ಸೈಡಲ್ಲಿ ಆ ಕಡೆ ಈ ಕಡೆ. ಬಟ್ ಏನೂ ಮಾಡ್ಕೊಂಡಿಲ್ಲ ಅವರು. ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್, ಬಿಸಿ ಐತೆ, ತಿನ್ಬಿಡೋಣ. ಬಾಯ್ ಫ್ರೆಂಡ್ಸ್.